ಹುಣಸೂರು ತಾಲೂಕಿನ ಗೊರಟಾಬಿ ಗ್ರಾಮಕ್ಕೆ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದುಲೆ ಹಾಗೂ ಶಾಸಕ ಶರಣು ಸಲ್ಗರ್ ಭೇಟಿ ನೀಡಿ ಗ್ರಾಮದಿಂದ ಘಾಟಬೋರಳ ಗ್ರಾಮಕ್ಕೆ ಸಂಪರ್ಕ ಸಾಧಿಸುವ ಕೆಸರುಗದ್ದೆಯಾದ ಕಚ್ಚಾ ರಸ್ತೆ ವೀಕ್ಷಣೆ ಮಾಡಿದರು. ಐತಿಹಾಸಿಕ ಗ್ರಾಮವಾದ ಗೊರಟಾ ಗ್ರಾಮದ ವಿವಿಧ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುತ್ತೇವೆ. ಗ್ರಾಮದಿಂದ ಘಾಟಬೋರಳ ಗ್ರಾಮಕ್ಕೆ ಹಾಗೂ ಹೊಲಗದ್ದೆಗಳಿಗೆ ತೆರಳಲು ರಸ್ತೆ ಇಲ್ಲದೆ ಸಮಸ್ಯೆಯಾಗಿದೆ. KKRDB ಯೋಜನೆಯಡಿ 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ 3 ಕಿಲೋಮೀಟರ್ ರಸ್ತೆ ನಿರ್ಮಿಸಲಾಗುವುದು ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದುಲೆ ಭರವಸೆ ನೀಡಿದರು. ತಾಲೂಕಿನ ಗೊರಟಾಬಿ ಗ್ರಾಮಕ್ಕೆ ಶುಕ್ರವಾರ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದುಲೆ ಹಾಗೂ ಶಾಸಕ ಶರಣು ಸಲ್ಗರ್ ಭೇಟಿ ನೀಡಿ ಗ್ರಾಮದಿಂದ ಘಾಟಬೋರಳ ಗ್ರಾಮಕ್ಕೆ ಹಾದು ಹೋಗುವ ಕೆಸರುಗದ್ದೆಯಾದ ಕಚ್ಚಾ ರಸ್ತೆ ವೀಕ್ಷಿಸಿ ಮಹಾದೇವ್ ದೇವಸ್ಥಾನದಲ್ಲಿ ಹಮ್ಮಿಕೊಂಡ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಗ್ರಾಮದಲ್ಲಿ ಈಗಾಗಲೇ 2 ಕೋಟಿ ರೂಪಾಯಿ ವೆಚ್ಚದಲ್ಲಿ JJM ಕಾಮಗಾರಿ ಪ್ರಗತಿಯಲ್ಲಿದೆ. 3300 ಮನೆಗಳು ಇದ್ದು ಎಲ್ಲ ಮನೆಗಳಿಗೆ ನೀರು ಬರುವ ಹಾಗೆ ವ್ಯವಸ್ಥೆ ಮಾಡುತ್ತೇವೆ ಎಂದು ಹೇಳಿದರು. ಗ್ರಾಮದ ಬಹುದಿನಗಳ ಬೇಡಿಕೆಯಾದ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ, ವಿವಿಧ ರಸ್ತೆಗಳ ಸುಧಾರಣೆ ಸೇರಿದಂತೆ ಅನೇಕ ಸಮಸ್ಯೆಗಳು ಇವೆ. ಈ ಎಲ್ಲ ಸಮಸ್ಯೆಗಳು ಹಂತ ಹಂತವಾಗಿ ಬಗೆಹರಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. 1 ವರ್ಷದಲ್ಲಿ ನಿಮ್ಮ ಗ್ರಾಮದ ಕನಸು ನನಸು ಮಾಡುತ್ತೇವೆ ಎಂದರು. ನಂತರ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ಗಿರೀಶ್ ಬದುಲೆ ಅವರು ಗ್ರಾಮಸ್ಥರೊಂದಿಗೆ ಗ್ರಾಮದ ವಿವಿಧ ಬಡಾವಣೆಗಳಲ್ಲಿ ಪಾದಯಾತ್ರೆಗಳ ಮೂಲಕ ಅನೇಕ ಸಮಸ್ಯೆಗಳು ಆಲಿಸಿದರು. ವೇದಿಕೆ ಮೇಲೆ ಜಿಲ್ಲಾ ಪಂಚಾಯತ್ AE ಶಿವರಾಜ್ ಪಲ್ಲಾರಿ, ತಾಲೂಕು ಪಂಚಾಯತ್ ಇಒ ಮಹಾದೇವ್ ಜಮ್ಮು, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸೀತಾಬಾಯಿ ಸಂಜುಕುಮಾರ್ ಕೈಕಡಿ, PDO ಸಿದ್ಲಿಂಗ್ ಪದ್ಮ, ಗ್ರಾಮ ಪಂಚಾಯತ್ ಸದಸ್ಯ ಅರುಣ್ ತೇಲಂಗ್, ಮಾಜಿ ಸದಸ್ಯ ಮಹೇಶ್ ಪಟ್ನೆ, ಕಮಲಾಕರ್ ಕಣ್ಜೆ, ಶರಣಪ್ಪ ಕಣ್ಜೆ, ರಾಜ್ಕುಮಾರ್ ಬಿರಾದರ್, ಮಹೇಶ್ ಬಿರಾದರ್, ವಿಶ್ವನಾಥಪ್ಪ ರಾಜೇಶ್ವರೆ, ಶಂಕರ್ ಮೇತ್ರೆ, ಸುನೀಲ್ ಡೊಣಗಾಪುರೆ, ದಿಲೀಪ್ ರಾಜೋಳೆ, ರಮೇಶ್ ಮೇತ್ರೆ ಹಾಗೂ ಇತರರು ಹಾಜರಿದ್ದರು. ಮಹೇಶ್ ಬಿರಾದರ್ ಸ್ವಾಗತಿಸಿ ನಿರೂಪಿಸಿದರು. ಸೊ ಅದಕ್ಕೊಂದು ನಾವು ಆ್ಯಕ್ಷನ್ ಸಲ್ಲಿಸಿ ನಮಗೆ ನಾವು ಅಪ್ರೂವಲ್ ಕೊಡ್ತೀವಿ. ಜೊತೆಗೆ ಇನ್ನೊಂದು ಜಲಜೀವನ ಕೆಲಸನೂ ನೋಡೋಕೆ ಬಂದಿದೆ. ಜಲಜೀವನ ಕೆಲಸ ಇನ್ನೊಂದು ಪ್ರಗತಿಯಲ್ಲಿದೆ. ಅದನ್ನು ಕೂಡ ಒಳ್ಳೆಯ ರೀತಿಯಲ್ಲಿ ಕ್ವಾಲಿಟಿ ಕೆಲಸ ಮಾಡಿ ಅವರು ಎಲ್ಲ JEಗಳು ಕ್ವಾಲಿಟಿ ಕೆಲಸ ಮಾಡಿ ಕೆಲಸ ಒಳ್ಳೆಯ ರೀತಿಯಲ್ಲಿ ಮುಗಿಸ್ಬೇಕು. ಯಾಕಂದರೆ ಸುಮಾರು 3300 ಮನೆಗಳು ಇದಾಗುತ್ತೆ. 3300 FSTC ನಳ ಸಂಪರ್ಕ ನಾವು ಕೊಡಬೇಕಾಗುತ್ತೆ. ದೊಡ್ಡ ಕಾಮಗಾರಿ ಎಷ್ಟು ಅರೌಂಡ್ ಸುಮಾರು 2 ಕೋಟಿ ವರ್ಗು ಸುಮಾರು ವೆಚ್ಚ ಜಲಜೀವನಲ್ಲಿ ನಾವು ಮಾಡ್ತಾ ಇದ್ದೀವಿ ಗ್ರಾಮದಲ್ಲಿ. ಸೊ ಅದಕ್ಕೂ ಕೂಡ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಎಲ್ಲ ಮನೆಗೆ ಕ್ವಾಲಿಟಿ ಕೆಲಸ ಮಾಡಿ ನಳ ಸಂಪರ್ಕ ಕೊಡಬೇಕು, ಕುಡಿಯೋ ನೀರಿಂದ ಬರೋಕೆ ಹಾಕ್ಬೇಕಂತ ಅದನ್ನು ಕೂಡ ಇನ್ಸ್ಪೆಕ್ಷನ್ ಮಾಡೋಕ್ಕೆ ನಾನು ಬಂದಿದ್ದೆ. ಸೊ ಅದನ್ನು ಕೂಡ ನೋಡಿದ್ದೀನಿ. ಇನ್ನೂ ಸ್ವಲ್ಪ ಬಾಕಿ ಇದೆ. ಅದನ್ನು ಕೂಡ ಇನ್ಸ್ಪೆಕ್ಷನ್ ಮಾಡ್ತೀನಿ. ಬಟ್ ನಮ್ಮದು ಮುಖ್ಯವಾದ ಏನು ಬೇಡಿಕೆ ಇದೆ ರೋಡ್, ಅದು ಇದು ಖಂಡಿತವಾಗ್ಲೂ ನಾವು ಮಾಡ್ತೀವಿ. ಅದು ನಮ್ಮದು ಏನು ನಮ್ಮೂರದು ಕನಸಿದೆ, ಅದು ಈ ವರ್ಷ ನನಗೆ ಸಾಗತ್ತೆ ಅಂತ ಹೇಳಬೇಕು.